ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ವಸುದೇವಸುತಂ ದೇವಂ ಕಂಸಚಾಣೂರಮರ್ಧನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಪರಮಾತ್ಮನ ಅನುಗ್ರಹದಿಂದ ಈ ಒಂದು ತಂತ್ರಜ್ಞಾನ ಸಹಾಯದಿಂದ ಇವತ್ತು ಈ ಭಗವದ್ಗೀತಾ ವಿಚಾರ ಚಿಂತನೆಯನ್ನ ತುಂಬಾ ಸುಲಭವಾಗಿ ಎಲ್ಲಿ ಯಾವ ಪ್ಲೇಸಲ್ಲಿ ಇದೆಯೋ ಅಲ್ಲಿಂದನೇ ಇದನ್ನ ತಿಳಿಯುವಂತಹ ಒಂದು ಸೌಭಾಗ್ಯ ಈ ಟೆಕ್ನಾಲಜಿ ಡೆವಲಪ್ ಆಗದೆ ಇದ್ದಿದ್ರೆ ಇವತ್ತು ಈ ಎಲ್ಲೆಲ್ಲೇ ಇರ್ತಕ್ಕಂಥವ್ರು ಈ ವಿಚಾರದ ಒಂದು ವ್ಯಾಪ್ತಿ ಒಳಗಡೆ ಬರ್ಲಿಕ್ಕೆ ಕಷ್ಟ ಆಗುತ್ತಿತ್ತು. ಸೊ ಹೀಗೆ ಒಂದು ಮಹತ್ ಕಾರ್ಯಕ್ಕೆ ಅನೇಕ ಮುಖಗಳು, ಅನೇಕ ಪರಿಕರಗಳು. ಸೊ ಈ ಎಲ್ಲಾ ಪರಿಕರಗಳ ಬಗ್ಗೆ ನಮಗೆ ಒಂದು ಕಾರ್ಯದ ಅಂದ್ರೆ ಅದರ ಫಲದ ಬಗ್ಗೆ ಅಷ್ಟೇ ನಮಗೆ ಗಮನ ಇರುತ್ತೆ ಬಿಟ್ರೆ ಆ ಫಲಕ್ಕೆ ಕಾರಣವಾಗಿರ್ತಕ್ಕಂತಹ ಸಾಮಗ್ರಿಗಳ ಬಗ್ಗೆ ನಮಗೆ ಅಷ್ಟು ಗೌರವ ಇರೋದಿಲ್ಲ. ಹಾಗಾಗಿ ಈಗ ನಾವು ಚಿಂತನೆ ಮಾಡುವಂತಹ ಈ ದಶಮೋಧ್ಯಾಯ ಹತ್ತನೆಯ ಅಧ್ಯಾಯ, ಈ 10ನೆಯ ಅಧ್ಯಾಯದ ಹೆಸರು ವಿಭೂತಿ ಯೋಗ ಅಂತ. ವಿಭೂತಿ ಅನ್ನುವಂತಹದ್ದು ಅನೇಕ ರೀತಿಯಾಗಿರ್ತಕ್ಕಂತಹ ಅಂದ್ರೆ ಬೇರೆ ಬೇರೆ ಅರ್ಥವನ್ನ ಕೊಡ್ತಕ್ಕಂತಹದ್ದು. ಆದರೆ ಇಲ್ಲಿ ವಿಭೂತಿ ಅಂತಕ್ಕಂತಹದ್ದು ವಿಶೇಷ ಶಕ್ತಿ ಅಂತ. ಎಲ್ಲೆಲ್ಲಿ ವಿಶೇಷ ಶಕ್ತಿ ಅಧಿಕವಾಗಿರ್ತದೆ ಆ ಅಧಿಕವಾಗಿರ್ತಕ್ಕಂತಹ ವಿಶೇಷ ಶಕ್ತಿಯನ್ನ ಇಲ್ಲಿ ವಿಭೂತಿ ಅಂತ ಕರೆದಿದ್ದಾರೆ. ಇನ್ನೊಂದು ಅರ್ಥದಲ್ಲಿ ವಿಭೂತಿ ಅಂತಕ್ಕಂತಹದ್ದು ಆ ಚಿಹ್ನೆಯ ರೂಪದಲ್ಲಿ ಕೂಡ ಕರೀತಾರೆ. ಅಂದ್ರೆ ಅದು ಒಂದು ಅರ್ಥದಲ್ಲಿ ಈ ಎಲ್ಲ ಕೆಲವೊಂದು ವರ್ಗದವರು ವಿಭೂತಿಯನ್ನು ಧರಿಸ್ತಾರೆ ನೋಡಿ. ವಿಭೂತಿಯನ್ನ ಧರಿಸುವಂತಹದ್ದು ಅದು ಲಕ್ಷಣ ಏನು ಅಂತಂದ್ರೆ ಪರಮಾತ್ಮನ ಭಸ್ಮ, ಅಂದ್ರೆ ನಾವು ಪರಮಾತ್ಮನ ಅಂಶದವರು ಅನ್ನುವಂತಹ ಅರ್ಥದಲ್ಲಿ ಕೂಡ ವಿಭೂತಿಯನ್ನ ಧರಿಸುವಂತಹದ್ದು. ಮತ್ತೆ ಇನ್ನೊಂದು ಅರ್ಥದಲ್ಲಿ ಕೂಡ ವಿಭೂತಿಯನ್ನ ಧರಿಸುವಂತಹದ್ದು ಅದು ವೈರಾಗ್ಯದ ಸಂಕೇತ ಅನ್ನುವಂತಹ ಅರ್ಥದಲ್ಲಿ ಕೂಡ. ಇನ್ನು ನೀವು ಆ ಕಡೆ ಕೆಲವೊಂದು ಕಡೆ ಹೋದ್ರಂತಂದ್ರೆ ಈ ನಾಗಾ ಸಾಧುಗಳು ಕೆಲವೊಂದು ಈ ಕುಂಭಮೇಳದಲ್ಲಿ ಇಂಥದೆಲ್ಲ ನೋಡಿದಾಗ ಬರೀ ವಿಭೂತಿಯಿಂದನೇ ಭಸ್ಮದಿಂದನೇ ತುಂಬ್ಕೊಂಡ್ಬಿಟ್ಟಿರ್ತಾರೆ ಅವರು. ಹೀಗೆ ಈ
ವಿಭೂತಿ ಅಂತಕ್ಕಂಥದ್ದು ಬೇರೆ ಬೇರೆ ರೂಪದಲ್ಲಿ ತೆರೆದುಕೊಳ್ಳುತ್ತೆ. ಆದ್ರೆ ಈ 10ನೇ ಅಧ್ಯಾಯದಲ್ಲಿ ವಿಭೂತಿಯನ್ನ, ಪರಮಾತ್ಮನ ವಿಶೇಷ ಶಕ್ತಿಯನ್ನ ನಮಗೆ ತಿಳಿದುಕೊಳ್ಳಲಿಕ್ಕೆ, ನಮ್ಮ ಹಿತಕ್ಕೋಸ್ಕರವಾಗಿ ಈ ವಿಭೂತಿ ಯೋಗ ಬಂದಿದೆ. ಆಚಾರ್ಯ ಶಂಕರರು ಇದಕ್ಕೆ ಭಾಷ್ಯವನ್ನ ಬರಿತಾ ಈಗಾಗಲೇ 7ನೇ ಅಧ್ಯಾಯದಿಂದನೇ ಈ ಮತ್ತೆ 7, 8, 9ನೇ ಅಧ್ಯಾಯದಲ್ಲಿ ಅನೇಕ ರೀತಿಯಾಗಿ ಭಗವಂತನನ್ನ ತಿಳಿದುಕೊಳ್ಳಲಿಕ್ಕೆ ಬೇಕಾಗಿರ್ತಕ್ಕಂತಹ ಎಲ್ಲಾ ಮೂಲಗಳಿಂದ ಚಿಂತನೆ ಮಾಡಿದಾಗ್ಲೂ ಕೂಡ ಯಾಕೆ ಈ 10ನೇ ಅಧ್ಯಾಯ ಬೇಕಾಯ್ತು ಅಂತಂದ್ರೆ, ಇದು ತಿಳಿದುಕೊಳ್ಳಲಿಕ್ಕೆ ಅತ್ಯಂತ ದುರ್ವಿಜ್ಞೇಯ ಅಂತ. ಅಂದ್ರೆ ನಮ್ಮ ಜ್ಞೇಯ ಅಂದ್ರೆ ನಮ್ಮ ದೃಷ್ಟಿಕೋನಕ್ಕೆ ಇದು ಅರ್ಥ ಆಗದೇ ಇರುವಂತಹದ್ದು. ಯಾಕೆ ಅರ್ಥ ಆಗಲ್ಲ ಅನ್ನುವಂತಹದ್ದು ಕ್ವಶನ್ ಬಂದಾಗ, ಸಬ್ಜೆಕ್ಟು ಅರ್ಥ ಆಗದೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಸಬ್ಜೆಕ್ಟ್ ಅರ್ಥ ಆಗುತ್ತೆ, ಆದ್ರೆ ಈ ಸಬ್ಜೆಕ್ಟು ಅರ್ಥ ಆಗೋದಕ್ಕಿಂತ ಪೂರ್ವದಲ್ಲಿ ನಾವೇನು ನಮ್ಮ ಒಂದು ಅಜ್ಞಾನದ ದಿಶೆಯಲ್ಲಿ, ಅಂದ್ರೆ ಅಜ್ಞಾನದ ಸಮಯದಲ್ಲಿ ಈ ಶಾಸ್ತ್ರದ ನಾಲೆಡ್ಜ್ ಇಲ್ಲದೆ ನಾವು ಪೂರ್ವಾಗ್ರಹ ಪೀಡಿತರಾಗಿ ಕೆಲವೊಂದು ವಿಷಯಗಳನ್ನ ನಾವೇ ಇದು ಸರಿ ಇದು ತಪ್ಪು ಅಂತ ಆಲ್ರೆಡಿ ನಮಗೊಂದು ಸಂಸ್ಕಾರ ಇದೆ. ಇವತ್ತು ನಾವೆಲ್ಲವೂ ಕೂಡ ಈ ಭಗವದ್ಗೀತೆಯ ವಿಚಾರಗಳನ್ನ ಅದರ ಏನನ್ನ ಸರಿ ತಪ್ಪು ಅಂತ ಆಲ್ರೆಡಿ ನಾವು ಫಿಕ್ಸ್ ಮಾಡಿಕೊಂಡಿದ್ವಿ. ಆ ದೃಷ್ಟಿಕೋನದಿಂದನೇ ಅಳತೆ ಮಾಡ್ತೀವಿ ಬಿಟ್ರೆ ಅದರ ಆಚೆ ದೃಷ್ಟಿಕೋನ ನಮಗೆಲ್ಲದೆ ಇರೋದ್ರಿಂದ ಇದು ದುರ್ವಿಜ್ಞೇಯವಾಗಿರ್ತಕ್ಕಂಥದ್ದು ಅಂತ ಶಂಕರರು. ಯಾಕಂದ್ರೆ ಇದು ಧರ್ಮ, ಇದು ಅಧರ್ಮ, ಇದು ಪುಣ್ಯ, ಇದು ಪಾಪ, ಇದು ಒಳ್ಳೆದು, ಇದು ಕೆಟ್ಟದು, ಹೀಗೆ ನಮ್ಮದೇ ಒಂದು ಸ್ಟೇಟ್ಮೆಂಟ್ ಇದೆ ನಮ್ಮೊಳಗಡೆಗೆ. ಇಂತಹ ಎಲ್ಲ ಸ್ಟೇಟ್ಮೆಂಟ್ಗಳು ಅವೆಲ್ಲವೂ ಕೂಡ ಆತ್ಯಂತಿಕ ಸತ್ಯ ಅಲ್ಲ. ಅದು ಒಂದು ಸಾಮಾನ್ಯವಾದ ಸಾಮಾಜಿಕ ಸತ್ಯ. ಆ ಸಾಮಾಜಿಕ ಸತ್ಯದ ಆಚೆ ಇನ್ನೊಂದು ಸತ್ಯ ಇದೆ. ಸತ್ಯವನ್ನ ತಿಳಿದುಕೊಂಡಾಗ ನಿಜವಾದ ಸತ್ಯ ನಮಗೆ ಅರ್ಥ ಆಗುತ್ತೆ. ನಮಗೆ ಅಡ್ಡಿಯಾಗಿರ್ತಕ್ಕಂಥದ್ದು ಶಾಸ್ತ್ರದ ಜ್ಞಾನವಲ್ಲ, ಅದು ತುಂಬಾ ಸರಳವಾಗಿದೆ. ಈಗ ಆಲ್ರೆಡಿ ನಮ್ಮೊಳಗಡೆಗೆ ಶೇಖರಣೆ ಆಗಿರ್ತಕ್ಕಂತಹ ಸಂಸ್ಕಾರ ಏನಿದೆಯಲ್ಲ, ಆ ಸಂಸ್ಕಾರವನ್ನ ಭೇದಿಸಿ ಅರ್ಥ ಮಾಡಿಕೊಳ್ಳಿಕ್ಕೆ ಮನುಷ್ಯನಿಗೆ ಅದು ಸ್ವಲ್ಪ ಕಷ್ಟದ ಕೆಲಸ ಇದೆ. ಯಾಕಂದ್ರೆ ತನ್ನನ್ನ ತಾನು ಆಲ್ರೆಡಿ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾನೆ, ಇದು ಸರಿ ಇದು ತಪ್ಪು ಅಂತಕ್ಕಂಥದ್ದು. ಹೀಗೆ ಅರ್ಜುನ ಕೂಡ ಸಾಮಾನ್ಯವಾದ ಧರ್ಮದಲ್ಲೇನೆ ಸಿಕ್ಕಾಕೊಂಡಿದ್ದ. ಅರೆ, ಗ್ರೇಟ್ ಬ್ರಾಹ್ಮಣರಾಗಿರ್ತಕ್ಕಂಥ ದ್ರೋಣಾಚಾರ್ಯರನ್ನ ಕೊಂದ್ರೆ ಪಾಪ ಬರುತ್ತೆ, ಮುತ್ತಜ್ಜನಾಗಿರ್ತಕ್ಕಂಥ ಭೀಷ್ಮನನ್ನ ಕೊಂದ್ರೆ ಪಾಪ ಬರ್ತದೆ, ಸೋದರ ಕೊಟ್ಟ ಮಾವನನ್ನ ಕೊಂದ್ರೆ ಪಾಪ ಬರ್ತದೆ, ಕುಲಾಚಾರ್ಯರನ್ನ ಗುರುಗಳು ಕುಲದ ಗುರುಗಳನ್ನ ಕೊಂದ್ರೆ ಪಾಪ ಬರ್ತದೆ ಅಂತ ಈ ರೀತಿಯಾಗಿರ್ತಕ್ಕಂತಹ ಆಲ್ರೆಡಿ ತಂದೆ ಆಗಿರ್ತಕ್ಕಂಥ ಒಂದು ಧರ್ಮದಲ್ಲಿ ಫಿಕ್ಸ್ ಆಗಿದ್ದವನು. ಆದ್ರೆ ಗೀತಾಚಾರ್ಯ ಆ ಎಲ್ಲಾ ಧರ್ಮಗಳಕ್ಕಿಂತ ವಿಶೇಷವಾಗಿರ್ತಕ್ಕಂತಹ ಧರ್ಮವನ್ನ ತಿಳಿಸ್ಲಿಕ್ಕೋಸ್ಕರ ಸಲುವಾಗಿ ಸಂಭವಾಮಿ ಯುಗೆ ಯುಗೆ, ಅವಾಗವಾಗ ಈ ಧರ್ಮದ ಸತ್ಯದ ರಹಸ್ಯವನ್ನ ತಿಳಿಸ್ಲಿಕ್ಕೋಸ್ಕರ ಸಲುವಾಗಿ ಯಾರು ಸತ್ಯವಂತರು, ಯಾರು ಧರ್ಮವಂತರು, ಅವರು ಗೊಂದಲಕ್ಕೆ ಈಡಾಗದಂತೆ ನಿಜವಾದ ಸತ್ಯವನ್ನ ಅರ್ಥ ಮಾಡಿಕೊಳ್ಳಿಕ್ಕೋಸ್ಕರ ಸಲುವಾಗಿ ಈ ಭಗವದ್ಗೀತೆ ಇರ್ತಕ್ಕಂತಹದ್ದು. ಅದು ತುಂಬಾ ಜನಕ್ಕೆ ಈ ಭಕ್ತಿ ಅಂತಕ್ಕಂತಹದ್ದು, ವಿಶೇಷವಾಗಿ ಭಕ್ತಿಯನ್ನು ಹೇಳಿಕೊಡ್ಬೇಕಾಗಿಲ್ಲ ಇಂಡಿಯಾದಲ್ಲಿ, ಹಾಸುವಕ್ಕಾಗಿದೆ.
ಆದ್ರೆ ಆ ಭಕ್ತಿ ಹೇಗಿರ್ಬೇಕು ಅಂತಕ್ಕಂಥದ್ದು ವಿಶೇಷವಾಗಿ 9ನೇ ಅಧ್ಯಾಯದಲ್ಲಿ ಅದರ ಪರಿಕರಗಳ ಒಂದು ನೋಟವನ್ನ, ಅಂದ್ರೆ ಪತ್ರಂ ಪುಷ್ಪಂ ಫಲಂ ತೋಯಂ ಅಂತಕ್ಕಂತಹ ವಾಕ್ಯದಿಂದ ಸೊ ಪರಮಾತ್ಮನನ್ನ ಭಕ್ತಿ ಮಾಡಬೇಕು ಅಂತ ಹೇಳಿದರು. ಇಂತಹ ಪರಮಾತ್ಮ ಭಕ್ತಿ ಮಾಡುವಾಗ ಆ ಪರಮಾತ್ಮನ ನಿಜವಾದ ರೂಪ ಎಂತದು ಅಂತಂದ್ರೆ ಅದು ಅವ್ಯಕ್ತ ರೂಪವಾಗಿರ್ತಕ್ಕಂತಹದ್ದು. ಅಂತಹ ಅವ್ಯಕ್ತ ರೂಪನಾಗಿರ್ತಕ್ಕಂತಹ ಪರಮಾತ್ಮನನ್ನ ನಮ್ಮ ಬುದ್ಧಿ ಗ್ರಹಿಸ್ಲಿಕ್ಕೆ ಅಸಾಧ್ಯವಾಗಿರ್ತಕ್ಕಂತಹದ್ದು. ಸೊ ಆ ಕಾರಣದಿಂದ ಅಂತಹ ಪರಮಾತ್ಮನನ್ನ ಇನ್ನಷ್ಟು ಸ್ಪಷ್ಟವಾಗಿ ತಿಳಿದುಕೊಳ್ಳಲಿಕ್ಕೆ ಈ 10ನೆಯ ಅಧ್ಯಾಯ ವಿಶೇಷವಾದ ನಮ್ಮ ದೃಷ್ಟಿಯ ಒಂದು ದೂರತ್ವವನ್ನ, ಅಂದ್ರೆ ವಿಶೇಷ ದೃಷ್ಟಿಯನ್ನ ಕೊಡುವಂತಹ ಈ ಯೋಗ ವಿಭೂತಿ ಯೋಗ. ಇದಕ್ಕೆ ವಿಭೂತಿ ಯೋಗ ಮತ್ತೆ ಅನಂತ ಕಲ್ಯಾಣ ಗುಣಯೋಗ, ವೈಭವ ಯೋಗ, ಹೀಗೆ ಅನೇಕ ರೀತಿಯಾಗಿರ್ತಕ್ಕಂತಹ ಅರ್ಥಗಳಿದೆ. ಸೊ 9ನೇ ಅಧ್ಯಾಯದಲ್ಲಿ ಆ ಮನ್ಮನಾಭವ ಮದ್ಭಕ್ತಃ ಅನ್ನುವಂತಹ ವಾಕ್ಯವನ್ನ ನನ್ನಲ್ಲಿ ಮನಸ್ಸನ್ನ ನಿಲ್ಲಿಸು ಅಂತ ಹೇಳುವಾಗ ಅವಾಗ ಆ ಮನಸ್ಸನ್ನ ನಿಲ್ಲಿಸ್ಲಿಕ್ಕೆ ಸಕಲ ಗುಣ ಪರಿಪೂರ್ಣನಾಗಿರ್ತಕ್ಕಂತಹ ಪರಮಾತ್ಮನನ್ನ ಈ ರಾಮಾನುಜಾಚಾರ್ಯರು ಆ ಪರಮಾತ್ಮನನ್ನ ವರ್ಣನೆ ಮಾಡಿರ್ತಕ್ಕಂಥದ್ದು ಮೈ ಸರ್ವೇಶ್ವರ ಈಶ್ವರ ನಿಖಿಲ ಹೇಯ ಪ್ರತ್ಯನೀಕ ಕಲ್ಯಾಣೈಕ ತಾನೇ ಸರ್ವಜ್ಞೆ ಸತ್ಯ ಸಂಕಲ್ಪೆ ನಿಖಿಲ ಜಗದೇಕ ಕಾರಣೆ ಪರಸ್ಮಿನ್ ಬ್ರಹ್ಮಣಿ ಪುರುಷೋತ್ತಮೆ ಪುಂಡರೀಕ ದಲಾಮಲಯದಾಕ್ಷಿ ಸ್ವಚ್ಛ ನೀಲ ಜೀಮೂತ ಸಂಕಾಂಶೆ ಯುಗಲಿಪರಿತ ದಿನಕರ ಸಹಸ್ರ ಸದೃಶ ತೇಜಸಿ ಲಾವಣ್ಯ ಅಮೃತ ಮಹೋದದೌ ಉದಾರ ಪೀವರ ಚತುರ್ಬಾಹು ಅತ್ಯುಜ್ವಲ ಪೀತಾಂಬರೆ ಅಮಲ ಕಿರೀಟ ಮಕರ ಕುಂಡಲ ಹಾರ ಕೇಯೂರ ಕಟಕ ಭೂಷಿತೆ ಅಪಾರ ಕಾರುಣ್ಯ ಸೌಶೀಲ್ಯ ಸೌಂದರ್ಯ ಮಾಧುರ್ಯ ಗಾಂಭೀರ್ಯ ಔದಾರ್ಯ ವಾತ್ಸಲ್ಯ ಜಲದವು ಅನಾಲೋಚಿತ ವಿಶೇಷ ಶೇಷ ಲೋಕ ಶರಣೈಹಿ ಸರ್ವಸ್ವಾಮಿ ಅಂಥೇಳಿ ಹೀಗೆ ಅನಂತ ಗುಣ ಕಲ್ಯಾಣನಾಗಿರ್ತಕ್ಕಂತಹ ಪರಮಾತ್ಮನನ್ನ ರಾಮಾನುಜಾಚಾರ್ಯರು ಬಹಳ ವಿಶೇಷವಾಗಿ ವರ್ಣನೆ ಮಾಡಿರ್ತಕ್ಕಂಥದ್ದು. ಸೊ ಇಂತಹ ವರ್ಣನೆ ಮಾಡಿರ್ತಕ್ಕಂತಹ ಪರಮಾತ್ಮನನ್ನ ನಾವೇನ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಒಂದು ದೇವಸ್ಥಾನದಲ್ಲಿ ನಮಗೀಗ ಆಲ್ರೆಡಿ ಈ ಸಂಸ್ಕಾರ ಇರೋದ್ರಿಂದ ದೇವಸ್ಥಾನಕ್ಕೆ ಹೋದಾಗ ಆ ರೂಪವನ್ನ ನೋಡಿ ಮೂರ್ತಿಯನ್ನ ನೋಡಿ ಭಕ್ತಿಯನ್ನ ಮಾಡತಕ್ಕಂತಹದ್ದು ನಮಗೆ ತಿಳಿದಿರ್ತಕ್ಕಂತಹ ಸಂಗತಿ. ಆದರೆ ಪರಮಾತ್ಮ ಇಲ್ಲಿ ನಮಗೆ ವಿಭೂತಿ ಯೋಗದಲ್ಲಿ ತಿಳಿಸ್ತಕ್ಕಂಥದ್ದು ಏನಂತಂದ್ರೆ ಹೀಗೆ ಒಂದು ದೇವಸ್ಥಾನದಲ್ಲಿ ಅಥವಾ ಒಂದು ಮೂರ್ತಿಯಲ್ಲಿ ನನ್ನನ್ನ ಕಾಣುವಂತಹದ್ದು ಸಾಮಾನ್ಯ ಭಕ್ತಿ. ಆದ್ರೆ ಅಷ್ಟೇ ನಾನಿಲ್ಲ, ನಾನು ಅನಂತವಾಗಿದ್ದೇನೆ, ಅನಂತ ಸ್ವರೂಪನಾಗಿರೋದ್ರಿಂದ ಅನಂತ ನಾನಾಗಿದ್ದೇನೆ. ಅಂತಹ ಅನಂತ ರೂಪನಾಗಿರ್ತಕ್ಕಂತಹ ಪರಮಾತ್ಮನನ್ನ ತಿಳಿಸುವಂತಹ ವಿಶೇಷ ಈ ಅಧ್ಯಾಯ ವಿಭೂತಿ ಯೋಗ. ಈ ವಿಭೂತಿಯಲ್ಲಿ ನಿಮ್ಮ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಸಿಗಬಹುದು ಅಂತ ಅನ್ಕೊಂಡಿದ್ದೀನಿ. ಯಾಕಂತಂದ್ರೆ ನಾವು ಈಗ ದೇವತೆಗಳನ್ನ ಪೂಜಿಸಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥವ್ರು ಮತ್ತೆ ರಾಕ್ಷಸರನ್ನ ನಿರಾಕರಿಸಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥವ್ರು, ಕೆಲವೊಂದು ಉತ್ಕೃಷ್ಟ ಕೆಲವೊಂದು ಕನಿಷ್ಠ ಅಂತ ಮಾಡಿದ್ದೀವಿ ನಾವು. ಆದ್ರೆ ಈ 10ನೇ ಅಧ್ಯಾಯದಲ್ಲಿ ಬಹಳ ವಿಶೇಷ ಅಂತಂದ್ರೆ ಉತ್ಕೃಷ್ಟದಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥದ್ದು ನಾನೇ, ಮತ್ತೆ ಕನಿಷ್ಠದಲ್ಲಿ ಕನಿಷ್ಠವಾಗಿರ್ತಕ್ಕಂಥದ್ದು ನಾನೇ ಅಂತ. ಅಂದ್ರೆ ಈ
ವಿಭೂತಿ ಯೋಗವನ್ನು ಅರ್ಥ ಮಾಡಿಕೊಳ್ಬೇಕಂತಂದ್ರೆ ಏನು ಈ ಎಸ್ಟಾಬ್ಲಿಷ್ ಆಗಿರ್ತಕ್ಕಂತಹ ಜಗತ್ತು ಅಂತ ಏನ್ ಕರಿತೀವಿ, ನಾನಾ ವೈವಿಧ್ಯಮಯವಾಗಿರ್ತಕ್ಕಂತಹದ್ದು, ಈ ನಾನಾ ವೈವಿಧ್ಯಮಯವಾಗಿರ್ತಕ್ಕಂತಹದ್ದೆಲ್ಲವೂ ಕೂಡ ಪರಮಾತ್ಮನ ಶಕ್ತಿ. ಆ ಶಕ್ತಿ ಅದು ದೈವ ಗುಣದಿಂದನೂ ಇದೆ, ಆಸುರಿ ಗುಣದಿಂದನೂ ಇದೆ. ಯಾಕೆ ಬರೀ ದೈವ ಗುಣನೇ ಮಾಡಬೇಕಾಗಿತ್ತು, ಆಸುರಿ ಗುಣ ಯಾಕೆ ಮಾಡಿದ್ದೇನೆ ಅಂತಂದ್ರೆ ಅದನ್ನ ನಮಗೆಲ್ಲ ಪ್ರಶ್ನೆ. ಅವನು ಏನು ಉದ್ದೇಶವೋ ಆ ಉದ್ದೇಶ ನಮಗೆ ಅರ್ಥ ಆಗೋದಿಲ್ಲ. ಹಾಗಾಗಿ ಪರಮಾತ್ಮನ ಈ ಜಗತ್ತು ದೈವೀ ಗುಣದಿಂದನೂ ತುಂಬಿದ, ಮತ್ತೆ ಆಸುರಿ ಗುಣದಿಂದನೂ ತುಂಬಿದೆ. ದೈವೀ ಗುಣದಲ್ಲಿ ಆಸುರಿ ಗುಣದಲ್ಲಿ ವಿಶೇಷವಾಗಿರ್ತಕ್ಕಂತಹ ಶಕ್ತಿಯ ಒಂದು ಪ್ರತೀಕ ಏನದಲ್ಲ, ಅದು ನಾನೇ ಅಂತ. ರಾಕ್ಷಸರಲ್ಲಿ ನಾನು ಇಂಥವನು, ದೂತದಲ್ಲಿ ನಾನು ಇಂಥವನು, ಶಸ್ತ್ರದಲ್ಲಿ ನಾನು ಇಂಥವನು ಅಂತೇಳಿ ಇದರಲ್ಲಿ ಬಹಳ ವಿಶೇಷವಾಗಿ ವರ್ಣನೆ ಮಾಡಿರ್ತಕ್ಕಂಥದ್ದು. ಸೊ ಈ ದೃಷ್ಟಿಕೋನದಿಂದ ನೋಡಿದಾಗ ನಾವೇನ್ ಮಾಡ್ತಾ ಇದ್ದೀವಿ ಅಂತಂದ್ರೆ, ಇವತ್ತು ಕೆಲವೊಂದು ಕಾರ್ಯವನ್ನ ನೋಡಿ, ಈಗ ನೋಡಿ ವಿದ್ಯುತ್ ಶಕ್ತಿ ಇದೆ, ವಿದ್ಯುತ್ ಶಕ್ತಿ, ಆ ವಿದ್ಯುತ್ ಶಕ್ತಿಯನ್ನ ನಮ್ಮ ಉಪಯೋಗಕ್ಕೆ ಬಳಸಿಕೊಳ್ಳಬಹುದು. ಮತ್ತೆ ಒಮ್ಮೊಮ್ಮೆ ಬುದ್ಧಿ ಕೆಟ್ಟು ಅದರಿಂದ ಅನಾಹುತ ಕೂಡ ಮಾಡಿಕೊಳ್ಬಹುದು. ಸೊ ಅನಾಹುತ ಮಾಡಿದಾಗಲೂ ಕೂಡ ಅದೇ ವಿದ್ಯುತ್ ಶಕ್ತಿನೇ, ಮತ್ತೆ ನಾವು ಉತ್ತಮಕ್ಕೆ ಬಳಸಿಕೊಂಡಾಗಲೂ ಕೂಡ ಅದೇ ವಿದ್ಯುತ್ ಶಕ್ತಿನೇ. ನಮ್ಮ ದೃಷ್ಟಿಯಿಂದ ಒಂದು ಸರಿ ಒಂದು ತಪ್ಪಾಗತ್ತೆ ಬಿಟ್ರೆ, ವಿದ್ಯುತ್ತಿನ ದೃಷ್ಟಿಯಿಂದ ಸರಿ ತಪ್ಪು ಇಲ್ಲ. ಇದು ಬಹಳ ಮುಖ್ಯವಾಗಿ ಅರ್ಥ ಮಾಡಿಕೊಳ್ಬೇಕಾಗಿರ್ತಕ್ಕಂಥ ಸಂಗತಿ ಇದು. ವಿದ್ಯುತ್ತಿನ ದೃಷ್ಟಿಯಲ್ಲಿ ಸರಿ ತಪ್ಪು ಯಾವುದಿಲ್ಲ, ಅದು ಕೇವಲ ಎನರ್ಜಿ ಅದು. ಆದ್ರೆ ಎನರ್ಜಿಯನ್ನ ಉಪಯೋಗಿಸುವಂತಹ ಏನು ಮನುಷ್ಯ ಇದನೋ, ಮನುಷ್ಯ ಆ ಎನರ್ಜಿಯ ಕಾರ್ಯದಿಂದ ಅದಕ್ಕೆ ಗುಣವನ್ನ ಆರೋಪ ಮಾಡ್ತಾನೆ. ಮತ್ತೆ ಅದು ಆ ಗುಣ ಸಾರ್ವತ್ರಿಕ ಸತ್ಯ ಅಂತ ತಾನೇ ಡಿಸೈಡ್ ಮಾಡ್ತಾನೆ. ಸೊ ಇಂತಹ ಒಂದು ಪೂರ್ವಾಗ್ರಹ ಪೀಡಿತವಾಗಿರ್ತಕ್ಕಂತಹ ನಮ್ಮ ತಪ್ಪು ಅಭಿಪ್ರಾಯವನ್ನ ತೆಗಿಲಿಕ್ಕೆ ಬಂದಿರತಕ್ಕಂತಹದ್ದು ಈ ವಿಭೂತಿ ಯೋಗ. ವಿಭೂತಿ ಯೋಗ. ಶ್ರೀ ಭಗವಾನುವಾಚ ಭೂಯ ಏವ ಮಹಾಬಾಹೋ ಶೃಣು ಮೇ ಪರಮಂ ವಚಃ ಯತ್ತೇಹಂ ಪ್ರೀಯಮಾಣಾಯ ವಕ್ಷ್ಯಾಮಿ ಹಿತಕಾಮ್ಯಯಾ ನ ಮೇ ವಿದುಸ್ಸಗಣಾಃ ಪ್ರಭವಂ ನ ಮಹರ್ಷಯಃ ಅಹಂ ಆದಿರ್ಹಿ ದೇವಾನಾಂ ಮಹರ್ಷೀಣಾಂ ಚ ಸರ್ವಶಃ ಯೋ ಮಾಮಜಮನಾದಿಂ ಚ ವೇತ್ತಿ ಲೋಕಮಹೇಶ್ವರಂ ಅಸಮ್ಮೂಢಸಮರ್ಥೇಷು ಸರ್ವಪಾಪೈಃ ಪ್ರಮುಚ್ಯತೆ. ಶ್ರೀ ಭಗವಾನ್ ವಾಚ. ಆ ಸರ್ವಶಕ್ತನಾಗಿರ್ತಕ್ಕಂತಹ ಪರಮಾತ್ಮ ತನ್ನ ವಿಭೂತಿಯನ್ನ ವಿಸ್ತರಿಸಿ ತನ್ನನ್ನ ತಾನು ತೆರೆದುಕೊಂಡಿರ್ತಕ್ಕಂತಹ ಅಧ್ಯಾಯ ಈ ವಿಭೂತಿ ಯೋಗ. ಈ ವಿಷಯವನ್ನ ಅರ್ಜುನನ್ನ ನಿಮಿತ್ತ ಮಾಡಿಕೊಂಡು ಹೇಳುವ ಕಾರಣದಿಂದ ಇಲ್ಲಿ ಒಂದಿಷ್ಟು ನಮಗೆ ಬ್ಯಾಕ್ಗ್ರೌಂಡು ಅರ್ಜುನನ ಬಗ್ಗೆ ಒಂದಿಷ್ಟು ನಾಲೆಡ್ಜ್ ಇತ್ತಂತಂದ್ರೆ, ಯಾಕಂದ್ರೆ ಅರ್ಜುನನನ್ನ ಅನೇಕ ರೀತಿಯಾಗಿ ಬೇರೆ ಬೇರೆ ನಾಮಗಳಿಂದ ಕರೆದಿರ್ತಕ್ಕಂಥದ್ದು. ಇದರಲ್ಲಿ
ಬಾಹೋ ಅಂತ ಅರ್ಜುನನನ್ನ ಸಂಬೋಧನೆ ಮಾಡಿರ್ತಕ್ಕಂಥದ್ದು. ಬಾಹು ಅಂದ್ರೆ ತೋಳು, ಮಹಾ ಅಂತಂದ್ರೆ ದೊಡ್ಡದು ಅಂತ. ದೊಡ್ಡದು ಅಂತಂದ್ರೆ ಶಕ್ತಿಯುತವಾಗಿರ್ತಕ್ಕಂತಹದ್ದು ಅಂತ. ಬಲವಾದ ತೋಳನ್ನ ಉಳ್ಳವನು ಅಂತ ಒಬ್ರು ವ್ಯಾಖ್ಯಾನ ಮಾಡಿದ್ದಾರೆ. ಇನ್ನು ಕೆಲವೊಬ್ಬರು ಉದ್ದವಾದ ತೋಳಿದ್ದು ಅವನಿಗೆ ಅಂತ. ಆ ಉದ್ದವಾದ ತೋಳು ಇರೋದ್ರಿಂದನೇ ಅವನು ಬಿಲ್ಲನ್ನ ಹಿಡ್ಲಿಕ್ಕೆ, ಬಾಣವನ್ನ ಪ್ರಯೋಗ ಮಾಡ್ಲಿಕ್ಕೆ ಅಂದ್ರೆ ಎಳ್ಕೊಳ್ಳಿಕ್ಕೆ ತುಂಬಾ ಸುಲಭವಾಗಿತ್ತು. ಅವನ ದೇಹವೇ ಬಿಲ್ಲು ವಿದ್ಯೆಗೋಸ್ಕರವಾಗಿ ರೆಡಿಯಾಗಿರುವಂತಹ ರೂಪದಲ್ಲಿತ್ತು ಅಂತ ಇನ್ನು ಕೆಲವೊಬ್ಬರು ಅರ್ಜುನನನ್ನ ಬಹಳ ವಿಶೇಷ ವರ್ಣನೆ ಮಾಡಿದ್ದಾರೆ. ಸೊ ಉದ್ದಾದ ತೋಳು ಅಂತಂದ್ರೂ ಸರಿನೇ, ಮತ್ತು ಉದ್ದಾದ ತೋಳಿತ್ತು ಶಕ್ತಿ ಇಲ್ಲದೆ ಹೋದ್ರೆ ಅದು ಉಪಯೋಗ ಬರೋದಿಲ್ಲ. ಹಾಗಾಗಿ ಶಕ್ತಿಯಿಂದ ತುಂಬಿರುವಂತಹ ತೋಳು ಉಳ್ಳವನೇ. ಆದ್ರೆ ಇದನ್ನ ಸ್ವಾಮಿ ಶಂಕರಾನಂದರು ಇನ್ನೊಂದು ರೀತಿಯಾಗಿ ಬರೀತಾರೆ. ಅಂದ್ರೆ ಅರ್ಜುನನಿಗೆ ವಿಶೇಷವಾಗಿರ್ತಕ್ಕಂಥದ್ದು ಒಂದು ಗುಣ ಏನಿತ್ತಂದ್ರೆ, ಅವನಿಗೆ ಸಜ್ಜನರ ಸೇವೆ ಮಾಡುವಂತಹ ಒಂದು ಉತ್ತಮವಾದ ಗುಣ ಇತ್ತು. ಆ ಸಜ್ಜನರ ಸೇವೆ ಮಾಡಿರ್ತಕ್ಕಂತಹ ಕೈಗಳನ್ನ ಮಹಾಬಾಹೋ ಅಂತ ಭಗವಂತ ವರ್ಣನೆ ಮಾಡಿದ್ದಾನೆ ಅಂತ ವಿಶೇಷ ಲಕ್ಷಣವನ್ನ ಕೆಲವೊಬ್ರು ಕೊಟ್ಟಿದ್ದಾರೆ. ಸೊ ಇದೆಲ್ಲವೂ ಹೇಗೆ ದೃಷ್ಟಿಕೋನ ಹೆಂಗ ನೋಡ್ತೀವಿ ಹಾಗೆ ಅದು ತೋಳಂತಕ್ಕಂಥದ್ದು ಕಾಣಿಸಿಕೊಡುತ್ತೆ. ಹೇ ಮಹಾಬಾಹೋ, ಹೇ ಅರ್ಜುನ, ಶೃಣು ಅಂದ್ರೆ ಕೇಳು, ಮೇ ನನ್ನ ಪರಮಂ ವಚಃ, ನನ್ನ ಪರಮ ಅಂದ್ರೆ ಶ್ರೇಷ್ಠವಾಗಿರ್ತಕ್ಕಂತಹ ವಚನವನ್ನ ಕೇಳು. ಈ ನನ್ನ ಶ್ರೇಷ್ಠವಾಗಿರ್ತಕ್ಕಂತಹ ವಚನವನ್ನ ಕೇಳು. ಭೂಯ ಅಂತ, ಭೂಯ ಭೂಯ ಅಂತಂದ್ರ ಪುನಃ ಪುನಃ, ಭೂಯ ಏವ ಭೂಯ ಪುನಃ ಪುನಃ ಶಬ್ದ ಅಂತಂದ್ರೆ, ಈಗ ಆಲ್ರೆಡಿ 7ನೇ ಅಧ್ಯಾಯದಲ್ಲಿ ಒಂದಿಷ್ಟು ವಿಭೂತಿ ಬಗ್ಗೆ ಹೇಳಿದ್ದೇನೆ. 9ನೇ ಅಧ್ಯಾಯದಲ್ಲಿ ಆ ವಿಭೂತಿಗಳನ್ನ ಉಪಾಸನೆ ಮಾಡತಕ್ಕಂತಹ ಪರಿಕರಗಳ ಬಗ್ಗೆ ಹೇಳಿದ್ದಾನೆ. ಮತ್ತೆ ಯಾಕೆ ಹೇಳ್ಬೇಕಾಗಿತ್ತು ಅನ್ನುವಂತಹ ಕ್ವಶನ್ ಬರಬಹುದೇನೋ ಅನ್ನುವಂತಹ ದೂರ ದೃಷ್ಟಿಕೋನವನ್ನಿಟ್ಟುಕೊಂಡು, ಹಾಗಾಗಿ ಇಲ್ಲಿ ಭೂಯ ಏವಹ ಪುನಃ ಮತ್ತೆ ಕೇಳು ಅಂತ ವಾಕ್ಯ. ಯತ್ ಅಹಂ, ಈ ಅಂದ್ರೆ ಸ್ಪಷ್ಟವಾಗಿ ಇಲ್ಲಿ ಯತ್ ಅಹಂ ಯತ್ತೇಹಂ ಅಂದ್ರೆ ನನ್ನ ಯಾವುದನ್ನ ಹೇಳುತ್ತೇನೋ, ವಕ್ಷ್ಯಾಮಿ ಅಂದ್ರೆ ಹೇಳುತ್ತೇನೆ, ಅದು ಹಿತಕಾಮ್ಯಯ. ಹಿತಕಾಮ್ಯ ಅಂತಕ್ಕಂಥದ್ದು ಅದು ಹಿತವಾದ ಅಂದ್ರೆ ಸಂತೋಷವನ್ನ ಉಂಟು ಮಾಡುವಂತಹದ್ದು. ಯಾರಿಗೆ ಸಂತೋಷವನ್ನ ಉಂಟು ಮಾಡುತ್ತೆ? ಪ್ರಿಯಮಾಣಾಯ. ಯಾರು ನನ್ನ ಬಗ್ಗೆ ಕೇಳಲಿಕ್ಕೆ ತುದಿಗಾಲಲ್ಲಿ ನಿಂತುಕೊಂಡಿದ್ದಾರೋ, ನನ್ನ ವೈಭವವನ್ನ ಕೇಳಲಿಕ್ಕೆ ಯಾರು ಕಾತುರರಾಗಿದ್ದಾರೋ, ನನ್ನ ವಿಷಯವನ್ನ ತಿಳಿದುಕೊಳ್ಳಲಿಕ್ಕೆ ಯಾರು ಅತ್ಯಂತ ಉತ್ಸುಕರಾಗಿದ್ದಾರೋ, ಹಾಗಾಗಿ ಅವ್ರಿಗಿದು ಪ್ರಿಯವಾಗಿರುತ್ತದೆ. ಪುನಃ ಪುನಃ ಹೇಳಿದಾಗಲೂ ಕೂಡ ಮತ್ತಷ್ಟು ಮತ್ತಷ್ಟು ಕೇಳಬೇಕು ಅಂತಕ್ಕಂಥದ್ದನ್ನೇ ಬರ್ತದೆ, ಬಿಟ್ರೆ ಬೇಜಾರಂತೂ ಆಗೋದಿಲ್ಲ. ಯಾಕಂದ್ರೆ ನನ್ನನ್ನು ಅವರು ಕೊಡೋದ್ರಿಂದ. ಈಗ ಹೇಗೆ ಒಂದು ತಾಯಿ ತನ್ನ ಮಗುವನ್ನ ಅಲಂಕಾರ ಮಾಡುವಾಗ ಎಷ್ಟು ಅಲಂಕಾರ ಮಾಡಿದ್ರು ಕೂಡ
ಎಷ್ಟು ಅಲಂಕಾರ ಮಾಡಿದ್ರು ಕೂಡ ಇನ್ನು ಅಲಂಕಾರ ಮಾಡ್ಬೇಕಂತಾನೆ ಅನಿಸ್ತದೆ. ಯಾಕಂತಂದ್ರೆ ಅಲಂಕಾರ ಮಾಡಿದಷ್ಟು ಪ್ರೀತಿ ಜಾಸ್ತಿ ಆಗ್ತಾ ಹೋಗ್ತದ. ಆ ಪ್ರೀತಿ ಜಾಸ್ತಿ ಜಾಸ್ತಿ ಆದಷ್ಟು ಅದು ಕೆಲಸ ಆಗೋದಿಲ್ಲ, ಅದು ಸಂತೋಷವನ್ನು ಕೊಡುತ್ತೆ. ಯಾಕಂತಂದ್ರೆ ಅದರಲ್ಲಿ ಪ್ರೀತಿ ಇದೆ ನೋಡಿ, ನನ್ನ ಮಗು ಅಂತ. ಅದಕ್ಕೆ ಹಿತಕಾಮ್ಯಯ, ಹಿತಕಾಮ ಅಂದ್ರೆ ಸಂತೋಷವನ್ನ ಉಂಟು ಮಾಡುವಂತಹ ಕಾಮ. ಹಾಗೆ ಒಬ್ಬ ತನ್ನನ್ನ ತಾನು, ತನ್ನ ಸುಂದರತೆಯನ್ನು ಇಷ್ಟಪಡ್ತಕ್ಕಂಥವ್ರು ತಾನು ಎಷ್ಟು ಶೃಂಗಾರ ಮಾಡಿಕೊಂಡ್ರು ಕೂಡ ಅದು ಬೇಜಾರಾಗೋದಿಲ್ಲ. ಗಂಟೆಗಟ್ಲೆ ಶೃಂಗಾರ ಮಾಡಿಕೊಂಡ್ರು ಕೂಡ, ಅಲಂಕಾರ ಮಾಡಿಕೊಂಡ್ರು ಕೂಡ ಇನ್ನೂ ಸಾಕಾಗೋದಿಲ್ಲ. ಯಾಕಂದ್ರೆ ತನ್ನನ್ನ ತಾನು ಪ್ರೀತಿ ಮಾಡ್ತಾನ ಅವನು, ತನ್ನ ರೂಪವನ್ನ ತಾನು ಪ್ರೀತಿ ಮಾಡ್ತಾನ. ತನ್ನ ರೂಪವನ್ನ ತಾನು ಪ್ರೀತಿ ಮಾಡೋದ್ರಿಂದ ಅವನಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಕಷ್ಟ ಅನ್ಸೋದಿಲ್ಲ. ಸೇಮ್ ಅದೇ ರೀತಿಯಾಗಿ ಯಾರು ಭಗವಂತನನ್ನ ಪ್ರೀತಿ ಮಾಡ್ತಾರೆ, ಆ ಭಗವಂತನ ಗುಣಗಾನವನ್ನ ಕೇಳಲಿಕ್ಕೆ ಅವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಬೇಜಾರಾಗೋದಿಲ್ಲ, ಮತ್ತಷ್ಟು ಸಂತೋಷವಾಗುತ್ತೆ. ಹಾಗಾಗಿ ನನ್ನನ್ನ ಪ್ರೀತಿಸುವಂತಹ ಹೇ ಅರ್ಜುನ, ನಿನಗೆ ಸಂತೋಷವನ್ನ ಉಂಟು ಮಾಡುವುದು. ಯಾಕಂದ್ರೆ ನನ್ನನ್ನ ನೀನು ಇಷ್ಟಪಡ್ತೀಯ ಅಂತಂದ್ರೆ ನಿನಗೆ ಸಂತೋಷವನ್ನ ಕೊಡ್ತಕ್ಕಂತಹದ್ದು ನನ್ನ ಧರ್ಮ. ಹಾಗಾಗಿ ನಿನಗೆ ಸಂತೋಷವನ್ನ ಉಂಟು ಮಾಡುವಂತಹ ಸಂಗತಿಯನ್ನ ಇನ್ನೂ ಸುಲಭವಾಗಿ ತಿಳಿಯುವ ಹಾಗೆ ಹೇಳುತ್ತೇನೆ. ಹೇ ಅರ್ಜುನ, ಹೇ ಮಹಾಬಾಹು, ಕೇಳು ಅನ್ನುವಂತಹದ್ದು ಈ ವಾಕ್ಯದ ತಾತ್ಪರ್ಯ. ಇದಕ್ಕೆ ಭೂಯ ಅಂತಕ್ಕಂಥದ್ದು ಮತ್ತೆ ಮತ್ತೆ ಅನ್ನುವಂತಹ ವಾಕ್ಯವನ್ನ ಬೇರೆ ಬೇರೆ ಭಾಷಾಕಾರರು ಯಾಕೆ ಅದನ್ನ ಬಳಸಿದ್ದಾರೆ ಅಂತ ಹೇಳ್ಬಿಟ್ಟು 7, 8, 9 ಈಗ ಆಲ್ರೆಡಿ ನಾವು ಪಾಠ ಮಾಡಿರೋದ್ರಿಂದ ಅದು ಬೇಕಾಗುದಿಲ್ಲ. ಆದ್ರೆ ನೇರವಾಗಿ ಯಾರಾದ್ರೂ 10ನೇ ಅಧ್ಯಾಯಕ್ಕೆ ಡೈರೆಕ್ಟ್ ಆಗಿ ಬಂದಿದ್ರು ಅಂತಂದ್ರೆ ಅವ್ರಿಗೆ ಈ ವಾಕ್ಯ ಒಂದ್ ಸ್ವಲ್ಪ ಕನ್ಫ್ಯೂಸ್ ಆಗತ್ತೆ. ಹಾಗಾಗಿ 7, 8, 9ನೇ ಅಧ್ಯಾಯದಲ್ಲಿರ್ತಕ್ಕಂತಹ ಸಂಕ್ಷಿಪ್ತ ವಿಷಯವನ್ನ ತೆಗೆದುಕೊಂಡು ಅಷ್ಟು ಹೇಳಿದ ಮೇಲೆ ಕೂಡ ಅವನಿಗೆ ಸಾಕಾಗದೇ ಇರುವಷ್ಟು ಅವನ ಕಣ್ಣಿನಲ್ಲಿ ಆ ಕೇಳುವಂತಹ ಕಾತುರತೆ ತುಂಬಿರೋದ್ರಿಂದ ಅವನ ಸಂತೋಷವನ್ನ ತೃಪ್ತಿಪಡಿಸ್ಲಿಕ್ಕೋಸ್ಕರ ಸಲುವಾಗಿ ತನ್ನ ವೈಭವವನ್ನ ಭಗವಂತ ತೆರೆದುಕೊಳ್ಳುವಂತಹ ಈ ಅಧ್ಯಾಯ. ಯೋ ಮಾಂ ಅಜಂ ಅನಾದಿಂ ಚ ವೇತ್ತಿ ಲೋಕಮಹೇಶ್ವರಂ. ಓಕೆ, ಸಾರಿ, ಶ್ಲೋಕ ನಂಬರ್ 2. ನಮೇ ವಿದುಸುರ ಗಣಾಃ ಪ್ರಭವಂ ನ ಮಹರ್ಷಯಃ ಅಹಮಾದಿರ್ಹಿ ದೇವಾನಾಂ ಮಹರ್ಷೀಣಾಂ ಚ ಸರ್ವಶಃ. ನಮೇ ವಿದುಹು ಅಂದ್ರೆ ಈ ನನ್ನ ಏನು ವಿಭೂತಿ ಅಥವಾ ನನ್ನ ಪರಿಪೂರ್ಣವಾಗಿರ್ತಕ್ಕಂತಹ ಸ್ವರೂಪ ಏನಿದೆಯೋ ಅದನ್ನ ಯಾರು ಅರಿಲಿಕ್ಕೆ ಸಾಧ್ಯ ಇಲ್ಲ ಅಂತ. ನನ್ನ ನಿಜವಾದ ಸ್ವರೂಪವನ್ನ ಯಾರು ಅರಿಲಿಕ್ಕೆ ಸಾಧ್ಯ ಇಲ್ಲ? ಸುರಗಣಾಹ ಅಂದ್ರೆ ಮುಖ್ಯ ದೇವತೆಗಳು ಕೂಡ ನನ್ನನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಮತ್ತೆ ಮಹರ್ಷಿಗಳು ಕೂಡ ನನ್ನನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಅಹಂ ಆದೇಹಿ ದೇವಾನಾಂ ಮಹರ್ಷಿಣಾಂ ಚ ಸರ್ವಶಃ. ಈಗ ನಮ್ಮ ಬುದ್ಧಿ ಶಕ್ತಿಗಿಂತ ಅಂದ್ರೆ ನಮ್ಮ ಶಕ್ತಿಗಿಂತ ದೇವತೆಗಳ ಶಕ್ತಿ ದೊಡ್ಡದಿದೆ, ನಮಗೆ ಗೊತ್ತಿದೆ. ಮತ್ತೆ ನಮ್ಮ ಇಚ್ಛಾಶಕ್ತಿ ಅಥವಾ ನಮ್ಮ ತಪಸ್ಸಿನ ಶಕ್ತಿಗಿಂತನೂ ಕೂಡ ಋಷಿಗಳ ತಪಸ್ಸಿನ ಶಕ್ತಿ, ಧಾರಣ ಶಕ್ತಿ ಬಹಳ ನಮ್ಗಿಂತ 1000 ಪಟ್ಟು ಜಾಸ್ತಿ ಇದೆ. ಮತ್ತೆ ಅಂತಹ ಬಲವುಳ್ಳಂತವರು ಮತ್ತೆ ಅಂತಹ ಇಚ್ಛಾಶಕ್ತಿ ಉಳ್ಳಂತಹ
ಅಂತಹ ದೇವತೆಗಳು ಮತ್ತೆ ಮಹರ್ಷಿಗಳು ಕೂಡ ನನ್ನನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ತತ್ ಕಾರಣೇನ ಭೂಯ ಭೂಯ ಇವಹ. ಹಾಗಾಗಿ ಮನುಷ್ಯರಿಗೆ ಪುನಃ 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 ಹೇಳ್ಬೇಕಾಗಿರ್ತಕ್ಕಂತಹ ಅವಶ್ಯಕತೆ ಇದೆ. ತತ್ ಕಾರಣೇನ ಭೂಯ ಅಂತ. ಆ ಕಾರಣದಿಂದಲೇ ಪುನಃ ಪುನಃ ಹೇಳ್ಬೇಕು. ಇಷ್ಟು ಸೊಗಸಾಗಿದೆ ಲಾಜಿಕ್ ಆಗಿ. ಯಾಕೆ ನನ್ನನ್ನ ಅರಿತುಕೊಳ್ಳಿಕ್ಕೆ ಅಂತ ಮಹರ್ಷಿಗಳಿಗೆ ಸಾಧ್ಯ ಆಗ್ತಾ ಇಲ್ಲ? ಮತ್ತೆ ಈಗಾಗಲೇ ನಾವು ಅವ್ರಿಗೆ ಸಾಕ್ಷಾತ್ಕಾರ ಆಗಿದೆ ಅಂತ ಹೇಳ್ಬಿಟ್ಟು ಓದ್ತಿದ್ದೀವಲ್ವಾ? ಮತ್ತೆ ಸಾಕ್ಷಾತ್ಕಾರ ಆಗಿದೆ ಅಂತ ನಾವು ತಿಳ್ಕೊಂಡಿದ್ದೀವಿ, ಅಂದ್ರೆ ಕೆಲವೊಂದು ಬುಕ್ಗಳಲ್ಲಿ ಓದಿ. ಆದ್ರೆ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ಅವ್ರು ನನ್ನನ್ನ ಅರಿಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಅರಿಯದು ಅನ್ನುವಂತಹದ್ದು ವಾಕ್ಯ ಇದೆಯಲ್ಲ, ಅದನ್ನ ಸ್ವಲ್ಪ ವಿಚಾರ ಮಾಡಿ ನೋಡಿದಾಗ ಗೊತ್ತಾಗುತ್ತೆ. ಈಗ ಸಮುದ್ರ ನೋಡಿಲ್ಲ ಅಂತ ಹೇಳ್ಬಿಟ್ಟು ಸಮುದ್ರ ನೋಡ್ಲಿಕ್ಕೆ ಹೋಗ್ತೀರಿ ಎಲ್ಲೋ ಒಂದು ಕಡೆಗೆ, ಗೋವಾನೋ ಮಂಗಳೂರ್ನೋ ಎಲ್ಲ ಒಂದ್ ಕಡೆಗೆ ಸಮುದ್ರ ನೋಡ್ಲಿಕ್ಕೆ ಹೋಗ್ತಾರೆ ಅಂತ ಇಟ್ಕೊಳ್ಳಿ. ಯಾರಾದ್ರೂ ಕೇಳ್ತಾರೆ, ಏನಯ್ಯ ಸಮುದ್ರ ನೋಡಿದ್ಯಾ? ಓ ಸಮುದ್ರ ನೋಡಿದೆ ಅಂತ ಹೇಳ, ಸಮುದ್ರ ನೋಡಿದೆ ಅಂತ ಹೇಳ್ತಾನೆ. ಆಮೇಲೆ ಅವನು ಕೇಳ್ತಾನೆ, ಎಷ್ಟು ಕಿಲೋಮೀಟರ್ ನೀರ್ ನಿಂತ್ಕೊಂಡಿದೆ, ಎಷ್ಟು TMC ನೀರದ, ಎಷ್ಟು ಆಳದ? ಇದಕ್ಕೆ ಉತ್ತರ ಆ ಸಮುದ್ರ ನೋಡಿ ಬಂದಿರೋ ಹತ್ರ ಇದೆಯಾ? ಯಾಕೆ ಅಂತಂದ್ರೆ ಸಮುದ್ರವನ್ನ ನೋಡಿದೆ ಅನ್ನುವಂತಹದ್ದು ಸಮುದ್ರದ ಆಳ, ಸಮುದ್ರದ ಅಗಲ ಎಷ್ಟು ಇದೆ ಅನ್ನುವಂತಹದ್ದು ಅಲ್ಲ, ಸಮುದ್ರ ದೃಷ್ಟಿಯಿಂದ ಅಲ್ಲ, ತನ್ನ ಇಂದ್ರಿಯಕ್ಕೆ ಎಷ್ಟು ಗೋಚರವಾಗತ್ತೆ ಅಷ್ಟನ್ನ ನೋಡಿ ನಾನು ಸಮುದ್ರವನ್ನ ನೋಡಿದ್ದೇನೆ ಅಂತ ಹೇಳ್ತೇನೆ ಅವನು. ಸಮುದ್ರದ ದೃಷ್ಟಿಯಿಂದಲ್ಲ. ಯಾಕೆ ಅಂತಂದ್ರೆ ಆ ಸಮುದ್ರದ ಆಳ ವಿಸ್ತೀರ್ಣ ಅದು ಅಗಾಧವಾಗಿರ್ತಕ್ಕಂಥದ್ದು. ಮತ್ತೆ ಹಂಗಂದ್ರೆ ಸಮುದ್ರ ನೋಡಿಲ್ವಾ? ಇಲ್ಲ, ನೋಡಿದ್ದಾನೆ. ತನ್ನ ಇಂದ್ರಿಯಗಳಿಗೆ ಎಷ್ಟು, ತನ್ನ ಕಣ್ಣಿನ ಕೆಪಾಸಿಟಿ ಎಷ್ಟಿದೆಯೋ ಅಷ್ಟು ದೂರ ನೋಡಿದ್ದಾನೆ ಅವನು. ಮತ್ತೆ ಅದರ ಆಚೆ ಏನಿದೆಯೋ ಗೊತ್ತಿಲ್ಲ ಅವನಿಗೆ. ಆದ್ರೆ ಈಗ ಅವನು ನಾನು ಸಮುದ್ರವನ್ನ ನೋಡಿದ್ದೇನೆ ಅಂತ ಮುದ್ರೆ ಹಾಕೊಳ್ತಾನೆ. ಆದ್ರೆ ಸಮುದ್ರ ಸಂಪೂರ್ಣವಾಗಿ ನೋಡಿದ್ದಾನ ಅಂತಂದ್ರೆ ಇಲ್ಲ, ಸಮುದ್ರ ಸಂಪೂರ್ಣವಾಗಿ ನೋಡಕ ಅದು ನಮ್ಮ ಇಂದ್ರಿಯ ವ್ಯಾಪ್ತಿಗಿಂತ ದೂರ ಇರ್ತಕ್ಕಂಥದ್ದು. ಅದೇ ರೀತಿಯಾಗಿ ಯಾವ ಪರಮಾತ್ಮನನ್ನ ಪಡೆದುಕೊಂಡರೋ ಅಂತ ಹೇಳ್ತೀವೋ ಹಾಗೆ ಪರಮಾತ್ಮನ ಒಂದು ಭಾಗವನ್ನ, ಒಂದು ಅಂಶವನ್ನ ಋಷಿಗಳು, ದೇವತೆಗಳು ಕಂಡುಕೊಂಡಿದ್ದಾರೆ. ಆದರೆ ಪರಮಾತ್ಮನನ್ನ ಸಂಪೂರ್ಣವಾಗಿ ತಿಳ್ಕೊಂಡಿದ್ದಾರೆ ಅಂತಂದ್ರೆ ಇಲ್ಲ. ಯಾಕೆ ಅಂತಂದ್ರೆ ಉಪನಿಷತ್ತು ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಅವನು ಅನಂತ ಅಂತ. ಈ ಅನಂತ ಅನ್ನೋದಕ್ಕೆ ಒಂದು ಸೊಗಸಾಗಿ ಅರ್ಥ ಇದೆ. ಅಂದ್ರೆ ಅನಂತ ಅಂತಕ್ಕಂಥದ್ದು ಯಾಕೆ ಗೋಚರ ಆಗಲ್ಲ ಅಂತಂದ್ರೆ, ಯಾಕೆ ಗೋಚರ ಆಗಲ್ಲ ಅಂತಂದ್ರೆ ಇಲ್ಲೊಂದು ಸೂಕ್ಷ್ಮತೆ ಇದೆ. ಯಾವ ಮಹರ್ಷಿಗಳು ಏನನ್ನ, ಯಾವ ಪರಮಾತ್ಮನನ್ನ ಹುಡುಕ್ಲಿಕ್ಕೆ ಹೋಗ್ತಾರೆ, ಆ ಪರಮಾತ್ಮನನ್ನ ಹುಡುಕ್ಲಿಕ್ಕೆ ಹೋದಾಗ ಅವ್ರು ಏನಾಗ್ತಾರೆ ಅಂತಂದ್ರೆ, ಆ ಇಚ್ಛಾಶಕ್ತಿ ಅಂತಕ್ಕಂತಹದ್ದು ಶುದ್ಧವಾದ ಇಚ್ಛಾಶಕ್ತಿಯಿಂದ ಪರಮಾತ್ಮನ ತಿಳ್ಕೊಳ್ಬೇಕು. ಮತ್ತೆ ಶುದ್ಧವಾದ ಇಚ್ಛಾಶಕ್ತಿಯನ್ನ ಯಾವಾಗ ಅವರು ತಮ್ಮ ತಪಸ್ಸಿನಿಂದ ಅದನ್ನ ಶುದ್ಧತೆಯನ್ನಾಗಿ ಮಾಡ್ತಾರೋ, ಶುದ್ಧತೆಯನ್ನ ಮಾಡಿದಾಗ ಆ ಶುದ್ಧವಾದ ಇಚ್ಛಾಶಕ್ತಿ ಅದು ಏನಾಗುತ್ತೆ ಅಂತಂದ್ರೆ ಪರಮಾತ್ಮನ ಶಕ್ತಿ ಆಗಿಬಿಡ್ತದೆ. ನದಿಯಲ್ಲಿರುವಂತಹ ನೀರು ಸಮುದ್ರವನ್ನ ಸೇರಿದ ಕಡೆ ಸಮುದ್ರದೊಂದು ಭಾಗವಾಗಿ ಬಿಡುತ್ತೆ, ತಾನೇ ಸಮುದ್ರ ಆಗೋದಿಲ್ಲ. ಸಮುದ್ರದೊಂದು ಭಾಗ ಆಗಿಬಿಡ್ತದೆ, ಅದು ತಾನೇ ಸಮುದ್ರ ಆಗೋದಿಲ್ಲ.
ಹಾಗೆ ಏನನ್ನ ಹುಡುಕಕ್ ಹೋಗ್ತಾನೋ, ಹುಡುಕಕ್ ಹೋಗಿರ್ತಕ್ಕಂತಹ ವ್ಯಕ್ತಿ ಆ ತತ್ವದಲ್ಲಿ ಒಂದಾಗಿ ಬಿಡ್ತಾನೆ. ಒಂದಾದಾಗ ಅವನು ತನ್ನತನವನ್ನ ಕಳ್ಕೊಂಡ್ ಬಿಡ್ತಾನೆ. ಹಾಗಾಗಿ ಅವನನ್ನ ಸಂಪೂರ್ಣವಾಗಿ ಅರಿಲಿಕ್ಕೆ ಸಾಧ್ಯ ಇಲ್ಲ. ಇದು ಆದಿ ಅಂತ ಕರೀತಾರೆ. ಆದಿ ಅಂತಕ್ಕಂಥ ಅರ್ಥ ಏನಂತಂದ್ರೆ, ನಾನು ಎಲ್ಲರ ಸ್ವಭಾವದಲ್ಲಿ ನಾನೇ ಇದ್ದೇನೆ. ನನ್ನನ್ನು ಹುಡುಕ್ಲಿಕ್ಕೆ ಶುದ್ಧವಾದ ಅಂತಃಕರಣದಿಂದ ಬರಬೇಕು. ಯಾವಾಗ ಅದು ಶುದ್ಧವಾದ ಅಂತಃಕರಣದಿಂದ ನನ್ನನ್ನು ಹುಡುಕ್ಲಿಕ್ಕೆ ಬರ್ತಾರೆ, ಅವಾಗ ಅವ್ರು ಏನಾಗ್ತಾರೆ, ನನ್ನಲ್ಲಿ ಲಯ ಆಗಿ ಬಿಡ್ತಾರೆ, ನನ್ನಲ್ಲಿ ಒಂದಾಗಿ ಬಿಡ್ತಾರೆ. ನನ್ನಲ್ಲಿ ಒಂದಾದಾಗ ಅವಾಗ ತನ್ನತನವನ್ನ ಅಂದ್ರೆ ಐಡೆಂಟಿಟಿ ಕಳ್ಕೊಂಡ್ ಬಿಡ್ತಾರೆ. ಭಗವಂತನ ಜೊತೆಗೆ ಐಡೆಂಟಿಟಿ ಒಂದಾಗಿ ಬಿಡುತ್ತೆ ಅವ್ರದ್ದು. ಅದಕ್ಕೆ ರಾಮಕೃಷ್ಣ ಪರಮಹಂಸರು ಇದಕ್ಕೆ ಕೊಡ್ತಕ್ಕಂತಹ ಒಂದು ಸುಂದರ ಉದಾಹರಣೆ ಏನಂತಂದ್ರೆ, ಅವರು ಆ ಸಮಾಧಿಗೆ ಹೋಗ್ತಾ ಇದ್ರು. ಸಮಾಧಿಗೆ ಹೋಗಿ ಕೆಳಗಡೆ ಬಂದ್ಮೇಲೆ ಅವಾಗ ಅವರು ಈ ತುಂಬಾ ಕ್ಯೂರಿಯಾಸಿಟಿ ಉಳ್ಳಂತಹ ಸ್ಟೂಡೆಂಟ್ಸ್ ಸಮಾಧಿಯಲ್ಲಿ ಏನ್ ಅನುಭವ ಆಯ್ತು ಅಂತ ಕೇಳ್ತಾ ಇದ್ರು. ಅವಾಗ ಪರಮಹಂಸರು ಹೇಳ್ತಾ ಇದ್ರು, ಅಲ್ಲಿ ಏನಾಗಿದೆಯೋ ಅದು ಹೇಳಕ್ ಬರೋದಿಲ್ಲ ಅಂತಿದ್ರು. ಯಾಕಂತಂದ್ರೆ ಅಲ್ಲಿ ತನ್ನ ಐಡೆಂಟಿಟಿ ಕಳ್ಕೊಂಡ್ ಬಿಡ್ತಾನ. ಅಲ್ಲಿ ಅವನಿಗೆ ಏನ್ ಬರ್ತಂದ್ರೆ ಪರಮಾತ್ಮನ ಐಡೆಂಟಿಟಿ ಬಂದ್ಬಿಡುತ್ತ. ಈಗ ಹೆಂಗ ನಾವು ಇಂಡಿಯಾದಲ್ಲಿದ್ದಾಗ ಇಂಡಿಯನ್ಸ್ ಆಗ್ತೀವಿ, ನಾವು ಹೊರಗಡೆ ಹೋದ್ವಿ ಅಂತಂದ್ರೆ ಹೊರಗಡೆ ಕಂಟ್ರಿ ಒಳಗೆ ನಾವು ಫಾರಿನ್ ಪೀಪಲ್ ಆಗ್ತೀವಿ ನಾವು. ಸೊ ನಮ್ಮ ಇಲ್ಲಿ ಅದು ಹೇಗೆ ಹೇಳ್ಬೇಕು ಅದು ಗೊತ್ತಾಗುತ್ತಿಲ್ಲ. ಇಲ್ಲಿರೋ ತನಕ ನಮಗೆ ನಾವು ಇಂಡಿಯನ್ ಅಂತ ಕರಿತೀವಿ. ನಾವು ಹೊರದೇಶಕ್ಕೆ ಹೋದಗಳಿಗೆ ಅವಾಗ ನಾವು ಹೊರದೇಶದ ದೃಷ್ಟಿಕೋನದಲ್ಲಿ ನಾವೇನಾಗುತ್ತೇವೆ ಅಂತಂದ್ರೆ ಆ ದೇಶದವರಾಗಲ್ಲ, ನಾವು ಹೊರದೇಶದವರಾಗುತ್ತೀವಿ. ಇದು ಸರಿಯಾದ ಎಕ್ಸಾಂಪಲ್ ಆಗ್ಲಿಲ್ಲೇನು. ಅಂದ್ರೆ ಇದರ ಅರ್ಥ ಏನಂತಂದ್ರೆ, ಯಾವಾಗ ಆ ಪರಿಪೂರ್ಣನಾಗಿರ್ತಕ್ಕಂತಹ ಪರಮಾತ್ಮನನ್ನ ಹೊಂದುತ್ತಾನೋ ಅವಾಗ ಈ ತನ್ನ ಸಾಮಾನ್ಯವಾದ ದೇಹ ನಾನು, ಮನಸ್ಸು ನಾನು, ಬುದ್ಧಿ ನಾನು ಎನ್ನುವಂತಹ ಐಡೆಂಟಿಟಿ ಕಳ್ಕೊಳ್ತಾನೆ. ಹಾಗಾಗಿ ಅವನ್ನ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇದು ಈ ಶ್ಲೋಕದ ಒಂದು ನನಗೆ ತಿಳಿಯುವ ಹಾಗೆ ಹೇಳುವಂತ ಅರ್ಥ. ಸೊ ಇದಕ್ಕೆ ಆಚಾರ್ಯ ಶಂಕರರು ಏನು ವ್ಯಾಖ್ಯಾನ ಮಾಡಿದ್ದಾರೆ, ನಮೇ ವಿದುಹು ನ ಜಾನಂತಿ ಸುರಗಣಃ ಬ್ರಹ್ಮಾದಯಃ ಕಿಂ ತೇನ ವಿದುಹು ಮಮ ಪ್ರಭವಂ ಪ್ರಭಾವಂ ಪ್ರಭು ಶಕ್ತಿ ಅತಿಶಯಂ. ಓಕೆ, ಅಂದ್ರೆ ಇಲ್ಲಿ ಅವರು ಇನ್ನೊಂದು ವಾಕ್ಯವನ್ನು ತೆಗೆದುಕೊಂಡಿದ್ದಾರೆ. ಸುರಗಣಾಹ ಅಂತಂದ್ರೆ, ಸುರರಂದ್ರೆ ದೇವತೆಗಳಿಗೆ ಮುಖ್ಯನಾಗಿರ್ತಕ್ಕಂಥವನು ಬ್ರಹ್ಮ ಅಂತಕ್ಕಂಥ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಸೊ ಬ್ರಹ್ಮಾದಿಯಾಗಿ ಯಾರೂ ಕೂಡ ನನ್ನನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ ಪ್ರಭಾವ ಅಂತಂದ್ರೆ ನನ್ನ ಪ್ರಭಾವ ಅಂತಂದ್ರೆ ಅವನ ಶಕ್ತಿ. ಆ ಶಕ್ತಿ ಯಾಕಂದ್ರೆ ಆ ಶಕ್ತಿಯಿಂದನೇ ಅವರು ಉತ್ಪತ್ತಿಯಾಗಿರ್ತಕ್ಕಂಥವ್ರು. ಪರಮಾತ್ಮನ ಶಕ್ತಿಯಿಂದ ದೇವತೆಗಳು ಮತ್ತೆ ಮಹರ್ಷಿಗಳು ಉತ್ಪತ್ತಿಯಾಗಿರ್ತಕ್ಕಂಥವ್ರು. ಮತ್ತೆ ಅವನ ಶಕ್ತಿಯಿಂದ ಉತ್ಪತ್ತಿಯಾಗಿರ್ತಕ್ಕಂಥವ್ರು ಅವನನ್ನ ಹೆಂಗ್ ಅರ್ಥಕೊಳ್ಳಿಕ್ಕೆ ಸಾಧ್ಯ? ಯಾಕೆ ಅಂತಂದ್ರೆ ಅವರೆಲ್ಲರಿಗೆ ಆದಿ ನಾನೇ ಆಗಿದ್ದೀನಿ ಅಂತಕ್ಕಂಥ ಅರ್ಥ ಅಂತಂದ್ರೆ ಅವ್ರು ನನ್ನಿಂದ ಉತ್ಪತ್ತಿಯಾಗಿರ್ತಕ್ಕಂಥವ್ರು. ಹಾಗಾಗಿ ನನ್ನನ್ನ ಅರಿಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಯಾರು ನನ್ನನ್ನ ಅರಿಲಿಕ್ಕೆ ಸಾಧ್ಯ ಇಲ್ಲವೋ
ಅಂತಹ ಅನಂತ ಗುಣನಾಗಿರ್ತಕ್ಕಂಥವನು. ಆದ್ರೆ ಇಲ್ಲಿ ಒಂದು ವಿಶೇಷವಾಗಿ ಏನಂತಂದ್ರೆ, ನೀನು ನನಗೆ ಅತ್ಯಂತ ಪ್ರಿಯನಾಗಿರೋದ್ರಿಂದ ನಿನಗೆ ನಾನು ನಿನ್ನ ಇಂದ್ರಿಯಕ್ಕೆ ತಿಳಿಯುವ ಹಾಗೆ ನಾನು ಕರುಣಿಸ್ತಾ ಇದ್ದೀನಿ ಎನ್ನುವಂತಹದ್ದು ರಾಮಾನುಜಾಚಾರ್ಯರು ಬರೆದಿರ್ತಕ್ಕಂಥ ಭಾಷೆ. ಅಂದ್ರೆ ಪರಮಾತ್ಮನನ್ನ ನಾವು ಅರಿತುಕೊಳ್ಳಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ರೆ ಪರಮಾತ್ಮ ಏನ್ ಮಾಡ್ತಾನೆ ಅಂತಂದ್ರೆ, ನಮ್ಮ ವ್ಯಾಪ್ತಿಗೆ ಗೋಚರಿಸುವ ಹಾಗೆ ನಮಗೆ ಅವನು ತನ್ನ ರೂಪಗುಣ ಕಲ್ಯಾಣವನ್ನ ನೀಡ್ತಾನೆ. ಪರಿಪೂರ್ಣವಾಗಿ ಅವನನ್ನ ಅರ್ಥ ಮಾಡಿಕೊಳ್ಳಕ್ಕೆ ಸಾಧ್ಯ ಇಲ್ಲ. ಇದನ್ನ ಸರಿಯಾಗಿ ಅರ್ಥ ಮಾಡಿಕೋಬೇಕು. ಈಗ ನೋಡಿ, ನಾವು ಈ ಕಣ್ಣಿಗೆ ಕಾಣತಕ್ಕಂತಹ ಜಗತ್ತಿದೆ, ಭೂಮಿ ಇದೆ, ನೀರಿದೆ, ವಾಯು ಇದೆ, ಆಕಾಶ ಇದೆ. ನಾವು ಏನ್ ಮಾಡ್ಬೋದು ಮನಸ್ಸು ಮಾಡಿದ್ರೆ ಅಂತಂದ್ರೆ, ಭೂಮಿ ಎಷ್ಟು ವಿಸ್ತೀರ್ಣದಂತ ಹೇಳ್ಬೋದು, ಸಮುದ್ರ ಕೂಡ ಎಷ್ಟು ವಿಸ್ತೀರ್ಣದಲ್ಲಿ ನಿಂತುಕೊಂಡಿದೆ ಅಂತ ಹೇಳ್ಬೋದು, ವಾಯು ಕೂಡ ಎಷ್ಟು ಎತ್ತರದಲ್ಲಿ ವಾಯುಮಂಡಲ ಆವರಿಸಿಕೊಂಡಿದೆ ಅಂತ ಹೇಳ್ಬೋದು. ಆದ್ರೆ ಈ ಆಕಾಶ ಎಷ್ಟಿದೆ ಅಂತ ನಮ್ಗೆ ಹೇಳಕ್ಕೆ ಸಾಧ್ಯ ಆಗುತ್ತಾ? ಆಕಾಶದ ವ್ಯಾಪ್ತಿ ಎಷ್ಟಿದೆ? ಯಾರ ನೀವು ಸೈಂಟಿಸ್ಟ್ ಕೇಳಿ ನೋಡುವ, ಎಷ್ಟು ಆಕಾಶದ ವ್ಯಾಪ್ತಿ ಎಷ್ಟಿದೆ ಅಂತಂದ್ರೆ, ಸೊ ಆಕಾಶದ ವ್ಯಾಪ್ತಿಯನ್ನು ತಿಳಿಲಿಕ್ಕೆ ಅಸಾಧ್ಯವಾಗಿರ್ತಕ್ಕಂಥದ್ದು. ಯಾಕೆ ಅಂತಂದ್ರೆ, ಭೂಮಿಯಿಂದ ಸೂರ್ಯನಿಂದ ಬರ್ತಕ್ಕಂತಹ ಬೆಳಕು ಭೂಮಿಗೆ ತಲುಪಲಿಕ್ಕೇನೆ ಅದು ಯಾವ್ದು ಸ್ಪೀಡಲ್ಲಿ ಲಕ್ಷ ಜ್ಯೋತಿರ್ವರ್ಷ ಸ್ಪೀಡಲ್ಲಿ ಬರ್ತಕ್ಕಂತಹ ಬೆಳಕಿನ ಕಿರಣ ಕೂಡ 8 ನಿಮಿಷ ತಗೊಳ್ತದೆ ಭೂಮಿಗೆ ಬರ್ಬೇಕಾದ್ರೆ. ಮತ್ತೆ ಇಂತಹ ಸೂರ್ಯರು ಸಹಸ್ರ ಸೂರ್ಯರದರ ನಮಗೆ ತುಂಬಾ ಹತ್ತಿರದಲ್ಲಿ ಇರ್ತಕ್ಕಂಥದ್ದು ಸ್ಟಾರು, ಅದನ್ನ ನಾವು ಸೂರ್ಯ ಅಂತ ಕರಿತೀವಿ. ಆದ್ರೆ ನಾವು ರಾತ್ರಿ ಹೊತ್ತು ನೋಡಿದೀವಿ ಅಂತಂದ್ರೆ ತುಂಬಾ ದೂರದಲ್ಲಿರ್ತಕ್ಕಂತಹ, ತುಂಬಾ ಚಿಕ್ಕದಾಗಿ ಕಾಣ್ತಕ್ಕಂತಹ ಏನು ನಕ್ಷತ್ರಗಳಿದಾವ, ಆ ನಕ್ಷತ್ರಗಳು ಇನ್ನೂ ತುಂಬಾ ದೂರದಲ್ಲಿರ್ತಕ್ಕಂಥವು. ಮತ್ತೆ ಈ ಎಲ್ಲಾ ನಕ್ಷತ್ರಗಳನ್ನ ವ್ಯಾಪಿಸಿಕೊಂಡಿರ್ತಕ್ಕಂಥದ್ದು, ತನ್ನ ಗರ್ಭದಲ್ಲಿ ಅಡಗಿಸಿಕೊಂಡಿರ್ತಕ್ಕಂಥದ್ದು ಆಕಾಶ, ಸ್ಪೇಸ್. ಹಾಗಾಗಿ ಸ್ಪೇಸ್ ಎಷ್ಟು ವಿಸ್ತೀರ್ಣ ಅದ, ಸದ್ಯದ ಮನುಷ್ಯನ ಎಂತ ವಿಜ್ಞಾನಿ ಮಟ್ಟಕ್ಕನ್ನು ಕೂಡ ಅಸಾಧ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ಪರಮಾತ್ಮನನ್ನ ಸಂಪೂರ್ಣವಾಗಿ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನಮ್ಮ ಮನಸ್ಸನ್ನ ತೃಪ್ತಿಪಡಿಸುವ ಹಾಗೆ ಅವನು ಕರುಣಿಸ್ತಾನಂತಂದ್ರೆ ಅದರಲ್ಲಿ ತೃಪ್ತಿಯನ್ನ ಪಡಬಹುದು. ಸೊ ಆದರೂ ಕೂಡ ಅಂತಹ ಪರಮಾತ್ಮನ ತತ್ವವನ್ನ ಇಂದ್ರಿಯಕ್ಕೆ ಗೋಚರಿಸುವ ಹಾಗೆ ತಿಳಿಸುವಂತಹದ್ದು ಇದು ಭಗವಂತನ ವಿಶೇಷ ಕರುಣೆ ಅಂತ. ಯೋ ಮಾಮಜನ್ಮನಾದಿಂ ಚ ವೇತ್ತಿ ಲೋಕಮಹೇಶ್ವರಂ ಅಸಮ್ಮೂಢ ಸಮರ್ಥೇಷು ಸರ್ವಪಾಪೈಃ ಪ್ರಮುಚ್ಯತೆ. ಯಹ ಅಹಂ ಅನಾದಿ, ಅಜಂ ಅನಾದಿ ಅಂತಕ್ಕಂಥ ಶಬ್ದವನ್ನ ಪ್ರಯೋಗ ಮಾಡಿದ್ದೇನೆ ಇಲ್ಲಿ. ನಾನು ಅಜಂ, ಅಜ ಅಂತಂದ್ರೆ ನನಗೆ ಜನ್ಮ ಇಲ್ಲದೆ ಇರ್ತಕ್ಕಂಥವನು. ಜ ಅಂದ್ರೆ ಜನಿಸು, ಅಜ ಅಂತಂದ್ರೆ ಜನ್ಮ ಇಲ್ಲದೆ ಇರ್ತಕ್ಕಂಥವನು. ಮತ್ತೆ ನಾನು ಅನಾದಿ, ಅನಾದಿ ಅಂತಂದ್ರೆ ಆದಿ ಅಂದ್ರೆ ಹುಟ್ಟು, ಅನಾದಿ ಅಂತಕ್ಕಂತಹದ್ದು ಹುಟ್ಟಿಲ್ದೆ ಇರ್ತಕ್ಕಂಥದ್ದು ಅಂತ. 2 ಕ್ವಾಲಿಟಿಗಳಿದ್ರಾಗ. ನಾನು ಜನ್ಮರಹಿತನು, ಮತ್ತೆ ನಾನು ಇವಾಗ ಹುಟ್ಟಿದೆ ಅಂತಕ್ಕಂಥದ್ದು ಇಲ್ಲ, ನಾನು ಆದಿ ಇಲ್ಲದೆ ಇರ್ತಕ್ಕಂಥವನು. ಸರ್ವಲೋಕ ಮಹೇಶ್ವರಂ, ಮತ್ತು ಎಲ್ಲಾ ಲೋಕಗಳಿಗೆ ನಾನೇ ಮಹೇಶ್ವರ, ಅಂದ್ರೆ ಎಲ್ಲವನ್ನ ನಿಯಂತ್ರಿಸುವಂತವನು ನಾನೇ. 3 ಕ್ವಾಲಿಟಿ ಭಗವಂತ ಎದುರಿಗೆ ಹೇಳಿದ್ದೇನೆ. ಈ ರೀತಿಯಾಗಿ ಪರಮಾತ್ಮನನ್ನ ಅರ್ಥ ಮಾಡಿಕೊಳ್ಬೇಕು. ಅವನು ಜನ್ಮರಹಿತನು, ಮತ್ತೆ ಅವನು ಆದಿ ಇಲ್ಲದೆ ಇರ್ತಕ್ಕಂಥವನು, ಮತ್ತೆ ಎಲ್ಲಾ ಲೋಕಗಳಿಗೆ ಅವನು ಸರ್ವಜ್ಞನಾಗಿರ್ತಕ್ಕಂಥವನು, ಮಹೇಶ್ವರನಾಗಿರ್ತಕ್ಕಂಥವನು. ಈಶ್ವರ ಅಂದ್ರೆ ಒಡೆಯ ಅಂತ.
ಸರ್ವ ಲೋಕಗಳಿಗೆ ಅವನು ಈಶ್ವರನಾಗಿರ್ತಕ್ಕಂಥವನು. ಎಲ್ಲಾ ಲೋಕಗಳು ಅವನಲ್ಲಿ ಬೆಳಗುತ್ತವೆ. ಆದರೆ ಎಲ್ಲ ಲೋಕಗಳಿಗೆ ಯಾವಾಗ ಜನಿಸ್ತು ಅಂತ ಅವಕ್ಕೆ ಅಂಕಿ ಸಂಖ್ಯೆ ಇದೆ. ಆದ್ರೆ ಪರಮಾತ್ಮ ಯಾವಾಗ ಜನಿಸ್ತ ಅಂತಕ್ಕಂಥದ್ದು ಅಂಕಿ ಸಂಖ್ಯೆ ಇಲ್ಲ. ಯಾಕಂತಂದ್ರೆ ಅದು ಸತ್ಸ್ವರೂಪ, ಯಾವಾಗ್ಲೂ ಇರ್ತಕ್ಕಂತಹದ್ದು. ಮತ್ತೆ ಅದು ಯಾವುದೇ ರೀತಿಯಾಗಿರ್ತಕ್ಕಂತಹ ಹುಟ್ಟು ಇಲ್ದಿರ್ತಕ್ಕಂತಹದ್ದು. ಇದರಿಂದ ಏನ್ ತೋರಿಸುತ್ತೆ ಅಂತಂದ್ರೆ ಅವನು ನಿರಾಕಾರ ಸ್ವರೂಪ ಅಂತ ತೋರಿಸುತ್ತೆ. ಮತ್ತೆ ಅವನು ಜನ್ಮ ಮರಣ ರಹಿತ ಅಂತಕ್ಕಂಥದ್ದು ತೋರಿಸುತ್ತೆ. ಜನ್ಮ ಮರಣ ರಹಿತ ಮತ್ತು ಆಕಾರ ರಹಿತನಾಗಿರ್ತಕ್ಕಂತಹದ್ದು ಮೂಲ ಪರಮಾತ್ಮನ ಗುಣ. ಈ ಆಕಾರ ರಹಿತನಾಗಿರ್ತಕ್ಕಂಥವನು, ಜನ್ಮ ರಹಿತನಾಗಿರ್ತಕ್ಕಂಥವನು ಅಂತಹ ಪರಮಾತ್ಮನನ್ನ ಯಾರು ಅಂತಹ ಪರಮಾತ್ಮನನ್ನ ಯಾರು ತಿಳಿಲಿಕ್ಕೆ ಹೊರಡ್ತಾರೆ ಅವ್ರನ್ನ ಏನಂತ ಇಲ್ಲಿ ವರ್ಣನೆ ಮಾಡಿದ್ದಾರೆ ಅಂದ್ರೆ ಸರ್ವ ಪಾಪೈಷಿ ಪ್ರಮುಚ್ಯತೆ. ಅವನು ಮನುಷ್ಯರಲ್ಲಿ ಅತ್ಯಂತ ಶ್ರೇಷ್ಠನಾಗಿರ್ತಾನೆ ಮತ್ತು ಅವನು ಅಸಮ್ಮೂಢ, ಸಮ್ಮೂಢ ಅಲ್ಲ. ಅಂದ್ರೆ ಎಲ್ಲಾ ಮೂಢತನಗಳಿಂದ, ಮೂಢ ಅಂತಂದ್ರೆ ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ನಲ್ವಾ, ಮೂಢ ಅಂತಕ್ಕಂಥ ಅರ್ಥ ಏನಂತಂದ್ರೆ ಆಲ್ರೆಡಿ ನಾವು ನಮ್ಮದೇ ಆಗಿರ್ತಕ್ಕಂತಹ ತಪ್ಪು ಅಭಿಪ್ರಾಯದಿಂದ ಏನು ಒಂದು ನಿರ್ಣಯ ಮಾಡಿಕೊಂಡಿದ್ದೀವಲ್ವಾ, ಅದು ಅಜ್ಞಾನದ ಮೂಢತನ. ಆದ್ರೆ ಈ ರೀತಿಯಾಗಿ ಪರಮಾತ್ಮನನ್ನ ಯಾರು ಅರ್ಥ ಮಾಡಿಕೊಳ್ತಾರೆ ಅವಾಗಂತ ಎಲ್ಲ ಮೂಢತನಗಳಿಂದ ಬಿಡುಗಡೆಯನ್ನ ಪಡೆದು, ಎಲ್ಲಾ ಪಾಪಗಳಿಂದ ಬಿಡುಗಡೆಯನ್ನ ಪಡೆದು ಸರ್ವ ಪಾಪ ಹಿ ಪ್ರಮುಚ್ಯತೆ, ಎಲ್ಲಾ ಪಾಪಗಳಿಂದ ಮುಕ್ತನಾಗಿ ಈ ರೀತಿಯಾಗಿ ಪರಮಾತ್ಮನನ್ನ ನಿರಾಕಾರ ಸ್ವರೂಪನು, ಆದಿ ಇಲ್ಲದೆ ಇರ್ತಕ್ಕಂಥವನು, ಜನ್ಮರಹಿತನು, ಆಕಾರ ಇಲ್ಲದೆ ಇರ್ತಕ್ಕಂಥವನು. ಈ ನಮಗೆ ಬೇರೆ ಶಬ್ದಗಳು ಅಷ್ಟೇನು ಅರ್ಥ ಆಗ್ಲಿಕ್ಕಿಲ್ಲ. ಇಲ್ಲಿ ನಮಗೆ ಒಂದು ಸ್ಪಷ್ಟವಾಗಿ ಒಂದು ಕ್ಲಾರಿಟಿ ಕೊಡ್ತಕ್ಕಂಥದ್ದು ಏನಂತಂದ್ರೆ ಅವನು ಆಕಾರ ರಹಿತನು. ಆಕಾರ ರಹಿತನು ಅನ್ನುವಂತರ ಅರ್ಥ ಏನಂತಂದ್ರೆ ಒಂದು ಆಕಾರಕ್ಕೆ ಸೀಮಿತನಲ್ಲದವನು. ಇದು ಒಂದು ಅರ್ಥ ಮಾಡಿಕೊಂಡ್ಬಿಟ್ರೆ ನಿಮಗೆ ಅನೇಕ ಸಂಶಯಗಳು ನಿವಾರಣೆ ಆಗ್ತವೆ ನೋಡ್ರಿ. ನಾವೇನ್ ಮಾಡಿದ್ದೀವಿ ಅಂದ್ರೆ ಒಂದು ದೇವರಿಗೆ ಫಿಕ್ಸ್ ಆಗಿಬಿಟ್ಟಿದ್ದೀವಿ, ಒಂದು ರೂಪಕ್ಕೆ ಫಿಕ್ಸ್ ಆಗಿಬಿಟ್ಟಿದ್ದೀವಿ. ಒಂದು ಶಿವ ಅಂತಕ್ಕಂಥ ರೂಪಕ್ಕನು, ಒಂದು ನಾರಾಯಣ ಅಂತಕ್ಕಂಥ ರೂಪಕ್ಕನು, ಒಂದು ಕೃಷ್ಣ ಅಂತಕ್ಕಂಥ ರೂಪಕ್ಕನು, ಒಂದು ಗಣೇಶ ಅಂತಕ್ಕಂಥ ರೂಪಕ್ಕನು, ಇದೇ ದೇವರು, ಇದನ್ನ ಬಿಟ್ರೆ ಉಳಿದ ಯಾವುದು ದೇವರಲ್ಲ ಅಂತ. ಇದು ಗಾಢವಾಗಿ ಸುಮಾರು ಜನರ ತಲೆ ಒಳಗಡೆ ತುಂಬಿಕೊಂಡ್ಬಿಟ್ಟದ್ದು. ಸೊ ಈ ರೀತಿಯಾಗಿ ತಿಳ್ಕೊಳ್ತಕ್ಕಂಥವ್ರು ಸರ್ವ ಪಾಪಗಳಿಂದ ಮುಕ್ತರಾಗೋದಿಲ್ಲ ಅಂತ. ಸರ್ವ ಪಾಪಗಳಿಂದ ಮುಕ್ತರಾಗ್ಬೇಕು ಅಂತಕ್ಕಂಥ ಅರ್ಥ ಏನಂತಂದ್ರೆ ಅವನು ಯಾವುದೇ ಒಂದು ಆಕಾರದಲ್ಲಿ ಇರುವವನಲ್ಲ. ಹಾಗಾಗಿ ಅವನು ನಿರಾಕಾರನಾಗಿರ್ತಕ್ಕಂಥವನು. ನಿರಾಕಾರನಾಗಿರ್ತಕ್ಕಂಥವ್ ಅಂದ್ರೆ ಅರ್ಥ ಏನಂತಂದ್ರೆ ಅವನಿಗೆ ಆಕಾರ ಇಲ್ಲ ಅಂತ ಅರ್ಥ ಅಲ್ಲ, ಯಾವ ಆಕಾರದಲ್ಲಿ ಕೂಡ ಇರುವವನು. ಈ ಪಾಯಿಂಟ್ ಇದೆ ನೋಡಿ, ಈ ಪಾಯಿಂಟ್ ಒಂದು ಕ್ಲಾರಿಟಿ ಬಂದ್ಬಿಡಿತ ಅಂತಂದ್ರೆ ವಿಭೂತಿ ಯೋಗ ಕಂಪ್ಲೀಟ್ ಆಗಿ ಅರ್ಥ ಆಗಿಬಿಡ್ತದೆ. ನಾವು ಒಂದಕ್ಕೆ ಸೀಮಿತ ಆಗಿಬಿಟ್ಟಿದ್ವಿ. ಇಲ್ಲ, ಒಂದು ಆಕಾರ ಇಷ್ಟೇ, ಒಂದು ಆಕಾರಕ್ಕೆ ಫಿಕ್ಸ್ ಆಗಿದೆ. ಆಕಾರ ರಹಿತ ತಂದೆಗಳಿಗೆ ಅವನಿಗೆ ಆಕಾರ ಇಲ್ಲ ಅಂತ ಅಂದ್ಕೊಂಡ್ಬಿಡ್ತೀವಿ. ಈ ಎರಡು ರಾಂಗನೆ ಇವು. ಆಕಾರ ರಹಿತ ಅಂತಂದ್ರೆ ಅರ್ಥ ಒಂದು ಆಕಾರಕ್ಕೆ ಸೀಮಿತನಲ್ಲದವನು, ಅನಂತ ಆಕಾರ ಗುಣ ಉಳ್ಳವನಂತ. ಯಾವ್ದು ಬೇಕಾದ್ರೂ ಅವನು ಆಕಾರದಿಂದ ತೋರಿಕೊಳ್ಬಹುದು. ಈ ಕೆಮಿಸ್ಟ್ರಿ ಅವ್ರು ಹೇಳ್ತಾರಲ್ವಾ, ಏನು ಕಲೆಕ್ಷನ್ ಆಫ್ ದಿ ಎನರ್ಜಿ ಫಾರ್ಮ್ ಆದಾಗ ಅದು ಏನಾಗುತ್ತೆ ಅಂತಂದ್ರೆ ಅದು ಮ್ಯಾಟರ್ ಆಗತ್ತೆ ಅಂತ ಹೇಳ್ಬಿಟ್ಟು. ಹಂಗೆ ಕಲೆಕ್ಷನ್ ಆಫ್ ದಿ ಎನರ್ಜಿ
ಅದು ಯಾವಾಗ ಒಂದು ಕಡೆಗೆ ಸೊ ಗುಂಪಾಗತ್ತೆ, ಅವಾಗ ಅದೊಂದು ಫಾರ್ಮ್ ತಾಣತ್ತೆ. ಇಟ್ಸ್ ಎ ಫಾರ್ಮ್ ಇಸ್ ನಾಟ್ ರಿಯಲ್. ಸಮ್ ಟೈಮ್ ಅದು ಇರುತ್ತ, ಮತ್ತೆ ಅದೇನಾಗುತ್ತೆ ಅಂದ್ರೆ ಮತ್ತೆ ಎನರ್ಜಿ ಆಗುತ್ತೆ. ಸೊ ಎನರ್ಜಿ ಎನರ್ಜಿ ಆಗಿರ್ತಕ್ಕಂಥದ್ದು ತನಗೆ ಯಾವಾಗ ಬೇಕಾಗ ಫಾರ್ಮ್ ಆಗ್ಬೋದು, ಮತ್ತೆ ಯಾವಾಗ ಬೇಕಾಗ ಅದು ಮತ್ತೆ ಸೊ ಡಿಸ್ಟ್ರಾಯ್ ಅಂದ್ರೆ ಯಾವ್ದು ತಾನು ಬಿಡಿಸ್ಕೊಳ್ಬೋದು. ಈ ಲಾಜಿಕ್ ಅರ್ಥ ಆಯ್ತು ಅಂತಂದ್ರೆ ಅವಾಗ ನಮ್ಗೇನಾಗುತ್ತೆ ಅಂದ್ರೆ ರೂಪದಲ್ಲಿರ್ತಕ್ಕಂತಹ ಭ್ರಾಂತಿ ಹೊರಟೋಗುತ್ತೆ. ಈ ರೂಪದಲ್ಲಿರ್ತಕ್ಕಂತಹ ಭ್ರಾಂತಿಯನ್ನ ತೆಗೆದು ಎಲ್ಲಾ ರೂಪಗಳಲ್ಲಿ ಇರ್ತಕ್ಕಂಥವನು ನಾನು ಅಂತಕ್ಕಂತಹ ಅಖಂಡವಾಗಿರ್ತಕ್ಕಂತಹ ಸತ್ಯವನ್ನ ತಿಳಿಸ್ಲಿಕ್ಕೋಸ್ಕರ ಸಲುವಾಗಿ ಸ್ಟಾರ್ಟಿಂಗ್ ಅಲ್ಲಿ ಈ ಒಂದು 10ನೇ ಶ್ಲೋಕದ ತನಕನು ಈ ರೀತಿಯಾಗಿ ಪರಮಾತ್ಮ ತನ್ನ ಮೂಲ ಸ್ವರೂಪವನ್ನ ಪರಿಚಯ ಮಾಡಿಸಿ ದೆನ್ ಅದಾದ್ಮೇಲೆ ವಿಭೂತಿಯನ್ನ ಅಂದ್ರೆ ನಮ್ಮ ಇಂದ್ರಿಯಕ್ಕೆ ಗೋಚರವಾಗತಕ್ಕಂತಹ ರೂಪವನ್ನ ತೋರಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಜಿ ಧನ್ಯವಾದಗಳು, ನಮಸ್ತೆ.